ದೊಡ್ಡ ಫ್ಯಾಕ್ಟ್ರಿಗಳವರಲ್ಲ, MLAಗಳಲ್ಲ, MP ಗಳಲ್ಲ, ಬಡವರು ಹಳ್ಳಿಯಲ್ಲಿ ವಾಸ ಮಾಡುವಂತ ಜನ. ಏನೋ ಸರ್ಕಾರ ನಮಗೇನೋ ಒಂದು ಅವಕಾಶ ಕೊಡುತ್ತೆ, ನಾವು ಆಯ್ಕೆ ಮಾಡಿದಿರಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 136 ಜನನ್ನ ನಾವು ಆಯ್ಕೆ ಮಾಡಿದಿರಿ. ದಲಿತರ ಪರವಾಗಿ ಸಿದ್ದರಾಮಯ್ಯನವರು ಇರ್ತಾರೆ, ದಲಿತರ ಹಣ ನಮ್ಗೆ ಬರ್ತೈತೆ ಅಂತೇಳಿ 175 ಕೋಟಿ ಕ್ರಿಯಾ ಯೋಜನೆಯಾಗಿ ಸ್ಯಾಂಕ್ಷನ್ ಆಯಿತು. ಅಧ್ಯಕ್ಷರೇ, ಅವ್ರಿಗೆಲ್ಲ ಸಿಕ್ಕಿದೆ ಈಗ 175 ಕೋಟಿ ಸಿಗ್ಬೇಕಲ್ಲ ಅವ್ರಿಗೆಲ್ಲರಿಗೂ. ಫಲಾನುಭವಿಗಳ ಪಟ್ಟಿನೂ ರೆಡಿ ಆಗ್ಬಿಟ್ಟಿದೆ. ನನ್ನ ಫಲಾನುಭವಿಗಳಲ್ಲಿ ಅಂಕಿಅಂಶ ಓದಿಲ್ಲ, ಇದೆ ನನ್ನ ಹತ್ರ, ನಾನು ಕೊಡ್ತೀನಿ, ಬೇಕಾ ನಿಮ್ಗೆ ಕಳಿಸ್ಕೊಡ್ತೀನಿ. ನಾನು ಅಂಕಿಅಂಶಗಳು ನನ್ನ ಹತ್ರ ಇದೆ. ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ಬೇಕು, ಎಷ್ಟೆಷ್ಟು ಫಲಾನುಭವಿಗಳು ಪಟ್ಟಿನೂ ರೆಡಿ. ಹಂಚಬೇಕಾಗಿತ್ತಷ್ಟೇ, ಹಂಚೋದ್ರೊಳಗಡೆ ಹೊಡ್ಕೊಂಡು ಹೊರಟೋದ್ರು ತೆಲಂಗಾಣಕ್ಕೆ, ಹಂಚೋದ್ರೊಳಗಡೆ ಹೊಡ್ಕೊಂಡು ಹೊರಟರು. ಇದಕ್ಕೆ ಏನ್ ಹೇಳ್ಬೇಕು ಅಧ್ಯಕ್ಷರೇ? ಈ ಒಂದು ಹಣ ಎಲ್ಲೆಲ್ಲಿ ಹೋಗಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇದರಲ್ಲಿ ಕೇವಲ ನಾಗೇಂದ್ರ ಒಬ್ಬನೇ ಇದ್ದಾನೆ ಅಂತಲ್ಲ, ಅವನು ಪಾಪ ಕಡಿಮೆ ಸಿಕ್ಕಿರೋದು ಅನಿಸ್ತೈತೆ ನನಗೆ. ಒಂದು 20-25% ಸಿಕ್ಕಿರಬೇಕು, ಉಳಿದಿದ್ದೆಲ್ಲ ಬೇರೆ ಕಡೆ ಹೋಗ್ಬಿಟ್ಟೈತೆ. 20%. ನೆನ್ನೆ ಏನೋ ED ಅವರು ಆ ಟಿವಿಯಲ್ಲೆಲ್ಲ ಬರ್ತಾ ಇತ್ತು, ಟಿವಿಯಲ್ಲಿ ನೆನ್ನೆ ಒಂದು ಚಾನೆಲ್ ಅಲ್ಲಿ ಬರ್ತಾ ಇತ್ತು, ಅಲ್ಲಿ ಉಸುಲಿ ಆಗಿದ್ದ ಹಣ ಇಲ್ಲಿ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ, ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಬರ್ತಾ ಇತ್ತು. ನಾನು ಅದನ್ನ ಅಥೆಂಟಿಕ್ ಅಂತ ಹೇಳಕ್ ಹೋಗಲ್ಲ, ನಾನು ಬಂದಿರೋದನ್ನ ಹೇಳ್ತಿದ್ದೀನಿ, ಯಾವ ಚಾನೆಲ್ ಬಂದಿದೆ ಅಂತಾನು ಹೇಳ್ತೀನಿ. ನಾನು ಸ್ವಲ್ಪ ಅಶೋಕ್ ಸರ್ ಮುಗಿಸ್ಬಿಡ್ತೀನಿ ಬೇಗ, ನೀವು ಹೇಳ್ಕೊಂಡು ನಾನು ಜಾಸ್ತಿ ಹೊತ್ತಾಗ್ತತೆ. ನೀವು ಕೂತ್ಕೊ ಅಂದ್ರೆ ಕೂತ್ಕೊಂತೀನಿ, ತಪ್ಪು ಮಾಹಿತಿ ಹೋಗ್ಬಾರ್ದು ಸರ್. ನಾನು ಚಾನೆಲ್ ಹೆಸರು ಹೇಳ್ರಿ, ಸ್ವಲ್ಪ ಕೂತ್ಕೊಳಕ್ ಏನಂತೆ ನಿಮ್ಗೆ? ಸ್ವಲ್ಪ ಒಂದ್ ನಿಮಿಷ ಈಲ್ಡ್ ಆಗ್ತೀರಾ? ಈಲ್ಡ್ ಆಗಿದ್ದೀರಲ್ಲ. ಇದು ಅವರು ಒಪ್ಕೊಂಡಿರೋದಲ್ಲ, ನಾಗೇಂದ್ರ ಒಪ್ಕೊಂಡಿರೋದಲ್ಲ. ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ED ಅವರು, ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು, ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, 187 ಕೋಟಿ ಲೀಟಿ ಹೊಡೆದ್ಬಿಟ್ರು, 187 ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 187 ಕೋಟಿ MG ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇನೆ. ಹೇಳ್ರಿ, ಲೂಟಿ ಹೊಡೆದ್ರೆ ಅಪ್ಡೇಟ್ ಆಯ್ತು. ಕೂತ್ಕೊಳ್ರಿ, ಮುಖ್ಯಮಂತ್ರಿ ಕೂತ್ಕೊಳ್ಳಿ. ನನಗೆ ನೋಡಿದಿರಿ, ಇಂಥವೆಲ್ಲ ಬಹಳ ನೋಡಿದಿರಿ. ಕೂತ್ಕೊಳ್ರಿ. ಅಲ್ಲ ರೀ, ವಿರೋಧ ಪಕ್ಷದ ಅಧ್ಯಕ್ಷರೇ, ತಪ್ಪು ಮಾಹಿತಿ ರೆಕಾರ್ಡ್ಗೆ ಹೋಗಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಮಾತಾಡಪ್ಪ, ಆಮೇಲೆ ಮಾತಾಡಿ ಪ್ಲೀಸ್. ಅಧ್ಯಕ್ಷ ಕುತ್ಕೊಳ್ಳಿ, ಆಮೇಲೆ ಹೇಳಕ್ ಬಿಡ್ರಿ, ಕೂತ್ಕೊಳ್ಳಿ. ಒಂದು ಶಂಟ್ರಾಜಲ್ಲಿ ಕಳ್ಸ ಯಾವ ನೋಡಿದ I am not defending any person. I am not defending, any facts. ಕೂತ್ಕೊಳ್ರಿ. ನಾಯಕರು ಮಾತಾಡಿದ್ರ ಮುಖ್ಯಮಂತ್ರಿ ಮಾತಾಡ್ತಾರೆ, ಕೂತ್ಕೊಂಡು. ನಿಮ್ಮ ನಾಯಕರು ಇಲ್ಲಾಗಿದ್ದಾರೆ, ಮಾತಾಡ್ಲಿ ಬಿಡಿ. ಚೆಕ್ಕಲ್ಲೇ ದುಡ್ಡು ತಗೊಂಡಿರ ಆಮೇಲೆ ಮಾನ್ಯ ಅಧ್ಯಕ್ಷರೇ, ಆಯ್ತಪ್ಪ, ಚೆಕ್ಕಲ್ಲೇ ದುಡ್ಡು ತಗೊಂಡಿರ ನಾವು ಏನ್ ಮಾತಾಡಬಾರ್ದು ಅಂತ ಇದೆಯಾ ಇವ್ರದ್ದು? ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಯು ಆರ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ, ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ಗವರ್ನಮೆಂಟ್. ನೀವು ಹೇಳ್ತಾ ಇದ್ದೀರಿ, ಕೇಳ್ತಾ ಇದ್ದೀವಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಾಗ ಉತ್ತರ ಎಲ್ಲ ಪೂರ್ಣ ಕೊಡೋಣ. ಬಟ್ ರಾಂಗ್ ಮೆಸೇಜ್ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಯಾರೇ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ನೀದರ್ ನಾಗೇಂದ್ರ
ನಾರ್ ಎನಿಬಡಿ ಅಡ್ಮಿಟ್ ಮಾಡ್ಕೊಂಡಿರೋದಲ್ಲ. ಕೋರ್ಟ್ನಲ್ಲಿ ಇಡಿ ಅವರು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ. ಆ ರಿಮ್ಯಾಂಡ್ ಕಸ್ಟಡಿಗೆ ತಗೊಳ್ಳಿಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇಟ್ ಇಸ್ ನಾಟ್ ಎನ್ ಅಡ್ಮಿಟೆಡ್ ಫ್ಯಾಕ್ಟ್ ಬೈ ನಾಗೇಂದ್ರ ಆರ್ ಎನಿಬಡಿ ಎಲ್ಸ್.